ದಯವಿಟ್ಟು ನಮ್ಮ ಮಾತು ಕೇಳಿ ಸರ್. ಮಾಡೋ ಕರ್ತವ್ಯ ಕಡ್ಡಿ ಬಂದ್ರೆ ನಾವು ಯಾರ ಮಾತನ್ನು ಕೇಳೋದಿಲ್ಲ. ಅದಕ್ಕೆ ಪೊಲೀಸರನ್ನು ಕರ್ಕೊಂಡು ಬಂದಿದ್ದೀವಿ. ನಿಜ ಸರ್, ನಾವೇ ನಿಮ್ ಕೆಲ್ಸಕ್ಕೆ ಅಡ್ಡಿ ಮಾಡ್ತಿಲ್ಲ. ಆದ್ರೆ ಒಂದ್ ವಿಷಯ ಅರ್ಥ ಮಾಡ್ಕೊಳ್ಳಿ, ಸಾಲ ತಗೊಂಡಿರೋರು ಬೇರೆಯವರು. ನಮ್ಮಪ್ಪ ಶ್ಯೂರಿಟಿ ಹಾಕಿರ್ಬೋದು, ಆದ್ರೆ ಮೊದಲು ನೀವು ಜಪ್ತಿ ಮಾಡ್ಬೇಕಾಗಿರೋ ಮನೆ ಛಲಪತಿ ಅವ್ರದ್ದು, ನಮ್ಮನೆ ಅಲ್ಲ. ಹೌದು ಸರ್, ಮೂಲನ ಹುಡ್ಕೋದ್ಬಿಟ್ಟು ಹಿಂದೆ ನಿಂತಿರೋ ನನ್ನ ಮೇಲೆ ತ್ರಿಶೂಲ ಹಿಡ್ಕೊಂಡು ಬಂದರೆ ಹಾಗೆ ಸರ್? ಇಷ್ಟಕ್ಕೂ ನಾನೊಬ್ಬ ಸರ್ಕಾರಿ ಉದ್ಯೋಗಿ. ಅದಕ್ಕೆ ಅವ್ರಿಗೆ ಸಾಲ ಸಿಕ್ಕಿದ್ದು. ಶ್ಯೂರಿಟಿ ಅಂದ್ರೆ ಅರ್ಥ ಅವ್ರ ಪಾಲಿಗೆ ಜಾಮೀನಾಗಿ ನಿಂತಿದ್ದೀರಿ ಅಂತ. ಅವ್ರ ಸಾಲ ಕಟ್ಟೋದ್ರಲ್ಲಿ ಸೋತ್ರೆ ಆ ಜವಾಬ್ದಾರಿ ನಿಮ್ದಾಗತ್ತೆ. ಹಾಗಾದ್ರೆ ಹೋಗಿ ಅವ್ರ ಮನೆ ಜಪ್ತಿ ಮಾಡಿ ಸರ್. ಅವ್ರದ್ದು ಬಾಡಿಗೆ ಮನೆ, ನಿಮ್ದು ಸ್ವಂತ ಮನೆ. ಸಾಲ ಕೊಟ್ಟಿರೋದು ಅವ್ರ ಬ್ಯಾಕ್ಗ್ರೌಂಡ್ ನೋಡಲ್ಲ, ನಿಮ್ ಬ್ಯಾಕ್ಗ್ರೌಂಡ್ ನೋಡಿ. ಸಹಾಯ ಮಾಡೋದನ್ನೇ ಸಮಸ್ಯೆ ಅಂದರೆ ಹೇಗೆ ಸರ್? ಯೋಗ್ಯರಿಗೆ ಸಹಾಯ ಮಾಡಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ. ನೀವು ಅವ್ರನ್ನ ನಂಬದ್ರಿ, ನಾವು ನಿಮ್ಮನ್ನ ನಂಬದ್ವಿ. ರೀ ಹಾಕ್ರಿ ಬೀಗ. ಅಯ್ಯೋ ಸರ್, ಇರಿ ಸರ್ ಪ್ಲೀಸ್. ಸರ್, ಇದು ಅನ್ಯಾಯ ಸರ್. ನಾವು ಮಾಡ್ತಿರೋದು ನ್ಯಾಯವಾದ ಕೆಲಸ ನಮ್ಮ. ಏಕಾಏಕಿ ಹೀಗೆ ಮನೆ ಬಿಟ್ಟು ಹೋಗು ಅಂದ್ರೆ ನಾವೆಲ್ಲಿಗೆ ಸರ್ ಹೋಗೋದು? ಅದು ನಮ್ಮ ಸಮಸ್ಯೆ ಅಲ್ಲಮ್ಮ. ತಂದಿರೋ ನೋಟಿಸು ಸ್ಪಷ್ಟವಾಗಿ ಹೇಳ್ತಾ ಇದೆ, ಬೇಕಾದ್ರೆ ಓದ್ಕೊಳ್ಳಿ. ಸರ್, ಇಡೀ ಬೀದಿ ಜನ ಸೇರಿದ್ದಾರೆ. ಅವ್ರ ಮುಂದೆ ನನ್ನ ಮಾನ ಮರ್ಯಾದೆ ಹರಾಜು ಹಾಕ್ಬೇಡಿ ಸರ್. ಅದೇನೇ ಇದ್ರು ನಾನು ಬ್ಯಾಂಕಿಗೆ ಬರ್ತೀನಿ ಸರ್, ಅಲ್ಲೇ ಕೂತ್ ಮಾತಾಡೋಣ. ದಯವಿಟ್ಟು ಈಗ ಹೊರಟು ಬಿಡಿ ಸರ್, ನಿಮಗೆ ಕೈ ಮುಗಿತೀನಿ. ನಮ್ದು ಮರ್ಯಾದಸ್ತ್ರ ಕುಟುಂಬ ಸರ್. ಕೊಟ್ಟಿರೋ ಸಾಲಕ್ಕೆ ಆಮ ಬಳಿಯೋದಕ್ಕೆ ರೆಡಿ ಆಗಿದ್ರಲ್ರಿ. ನಿಮ್ದೆಂತ ಮರ್ಯಾದಸ್ಥ ಕುಟುಂಬ. ಸರ್, ದಯವಿಟ್ಟು ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ ಸರ್. ನಮ್ಮಪ್ಪ ಎಂತವ್ರು ಅಂತ ನಮಗ್ ಗೊತ್ತು. ಯಾರಿಗೂ ಒಂದ್ ಪೈಸೆನೂ ಮೋಸ ಮಾಡಿಲ್ಲ. ಆದ್ರೆ ನಮ್ ಬ್ಯಾಂಕಿಗೆ 25 ಲಕ್ಷ ಮೋಸ ಮಾಡಕ್ ಹೊರಟಿದಾರಲ್ಲ. ಪ್ಲೀಸ್ ಮೋಸ ಅನ್ಬೇಡಿ. ಮೋಸ ಅನ್ಬಾರ್ದ? ಹಾಗಾದ್ರೆ 25 ಲಕ್ಷ ತಂದು ಬಿಸಾಕಿ, ನಾವ್ ಈಗಲೇ ಇಲ್ಲಿಂದ ಹೊರಟು ಬಿಡ್ತೀವಿ. ಸರ್, ನಿಂತ ಜಾಗದಲ್ಲಿ 25 ಲಕ್ಷ ತಂದ್ಕೊಡು ಅಂದ್ರೆ ಎಲ್ಲಿಂದ ಸರ್ ತಂದ್ಕೊಡೋದು? ಇಷ್ಟಕ್ಕೂ ಆ ದುಡ್ಡನ್ನ ತಗೊಂಡಿಲ್ಲ ಸರ್. ರೀ, ನಿಮ್ ಕತೆ ಕೇಳಕ್ ಆಗಲ್ಲ ರೀ. ನಮಗೂ 1000 ಕೆಲಸ ಇರುತ್ತವೆ. ಬಸವರಾಜ್, ಸರ್ ನನ್ನ ಮಾತು ಕೇಳಿ, ಮನೆಗೆ ಬೀಗ ಹಾಕ್ಬೇಡಿ. ನನ್ನ ಮಾತು ಕೇಳಿ ಸರ್. ನಮ್ ಕರ್ತವ್ಯ ಕಡ್ಡ ಬಂದ್ರೆ ನಾವು ಸುಮ್ಮನೆ ಇರೋದಿಲ್ಲ. ಇಲ್ಲ, ಇದು ನಮ್ಮ ತಪ್ಪೇನೂ ಇಲ್ಲ. ಯಾಕೆ ನಮ್ಗೆ ಶಿಕ್ಷೆ? ತಪ್ಪು ಒಪ್ಪು ಆಮೇಲೆ ನೋಡೋಣ. ಏನ್ ಮುಖ ನೋಡ್ತಿದ್ದೀರಿ? ಯಾಕೆ ನಿಮ್ಮನ್ನ ಕರ್ಕೊಂಡು ಬಂದಿರೋದು? ಹೊರಗಾಕಿ ಅವ್ರನ್ನ. ಇಲ್ಲ, ನನ್ನ ಮಾತು ಕೇಳಿ. ಇಲ್ಲ, ಯಾಕೆ ಹೇಗೆ ಮಾಡ್ತಿದ್ದೀರಾ? ಸುಶೀಲಾ, ನನ್ನ ಮನೆ. ಅಯ್ಯೋ, ನನ್ನ ಮಾತು ಕೇಳಿ. ಏನ್ ಮಾಡ್ತಿದ್ದೀರಾ? ಸರಿ, ನನ್ನ ಮನೆ ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ಸುಶೀಲಾ, ಏನಂದ್ರೆ ರೀ, ನೋಡಿ ನಿಮಗೆ ಕೈ ಮುಗಿತೀವಿ. ಮಕ್ಕಳು ಮರೆಯಲ್ಲ ಇದ್ದಾರೆ, ಕೈ ಮುಗಿತೀವಿ, ಬಿಟ್ಬಿಡಿ ಸರ್. ಬಿಡಿ, ನನ್ನ ಮನೆ ಸರ್, ಬಿಡಿ ಸರ್. ಅಯ್ಯೋ ದೇವ್ರೆ.
ಏನ್ರಿ ಯಾಕ್ರಿ ಸುಮ್ಮನೆ ನಿಂತು ಬಿಟ್ರಿ? ನಮ್ಮನೆಯಿಂದ ನಮ್ಮನ್ನೇ ಹೊರಗೆ ಹಾಕಿದಾರಲ್ಲ, ನಾವೇನ್ರಿ ಮಾಡೋದು? 2 ಹೆಣ್ಣು ಮಕ್ಕಳು ಇಟ್ಕೊಂಡು ಎಲ್ರಿ ಹೋಗೋದು? ಅಪ್ಪ ಈಗ ಏನ್ ಮಾಡೋದು ಹೇಳಪ್ಪ, ಏನ್ ಮಾಡೋದು? ಕೇಳಿಸ್ಕೊಂಡ್ರ ಸರ್? ನಮ್ಮ ಮನೆಯವ್ರುಗಳು ಕೇಳಿಸ್ಕೊಂಡ್ರ ಸರ್? ಈಗಲೂ ನಿಮ್ಮ ಮನಸ್ಸು ಕರಗ್ತಾ ಇಲ್ವಾ ಸರ್? ಮಾತಾಡಿ ಸರ್. ಏನೋ ವಿಜಿ ಈ ಪಾರ್ಟಿ ಸಂತೋಷ? ರೋಡಿಗೆ ಬಂದಾಯ್ತು, ಗೀತಾ ಫ್ಯಾಮಿಲಿ ಸಮೇತ ಬೀದಿಗೆ ಬಿದ್ದಾಯ್ತು. ನನ್ನ ಹತ್ರನೇ ಇಟ್ಕೊಂತಾಳ ಅವಳು. ಕಾಲೇಜಲ್ಲಿ ಎಲ್ರ ಮುಂದೆ ನನ್ನ ಸೋಲ್ಸಿ ಏನೋ ಸಾಧಿಸ್ಬಿಟ್ಟೆ ಅಂತ ಬೀಗ್ತಾ ಇದ್ದವಳು ಇವತ್ತು ಫ್ಯಾಮಿಲಿ ಸಮೇತ ಬೀದಿಗೆ ಬಂದು ಅವ್ರ ಮುಂದೆ ತಲೆ ತಗ್ಗಿಸ್ಕೊಂಡು ನಿಂತಿದ್ದಾಳೆ. ಕಣ್ಣೀರಲ್ಲಿ ಮುಖ ತೊಳಿತಾ ಇರ್ತಾಳೆ. ಇದು ಇದು ಬೇಕಾಗಿದ್ದು. ಅಲ್ಲ ಗುರುವೆ, ಇದೆಲ್ಲ ನೀನೇ ಮಾಡಿಸಿದ್ಯಾ ಅಂತ ಅವಳಿಗೆ ಹೇಗೆ ಗೊತ್ತಾಗುತ್ತೆ? ಬುದ್ಧಿವಂತೆ ಕಣ ಅವಳು. ಚೊಳುಕು ಹೊಡಿಯುವಾಗ ಯಾವ ಚೇಳು ಕಚ್ಚಿರುತ್ತೆ ಅಂತ ಗೊತ್ತಿರುತ್ತೆ. ನರಳ್ತಾ ಇರ್ತಾಳೆ. ಗೊತ್ತಾಗಿಲ್ಲ ಅಂದ್ರೆ ನಾವೇ ಹೋಗೊಂದು ವಿಷಯ ಹೇಳ ಬಂದ್ರಾಯ್ತು ಅಲ್ವಾ ವಿಜಯ್? ನಾನು ತೋರ್ಸೋ ನರ್ಕಕ್ಕೆ 7 ಬಾಗ್ಲಿರುತ್ತೆ ಸೀಟಿ. ಒಂದೊಂದು ಬಾಗ್ಲು ತೆಗಿತಾ ಹೋದಾಗೂ ಒಂದೊಂದು ರೀತಿ ಸಂಕಟ ಸ್ವೀಕರಿಸ್ಬೇಕು. ಶುರುವಾಗಿರೋದು ಹೀಗೆ, ಮುಂದುವರೆಯೋದು ಹೇಗೇಗೋ. ಹಾಗಾದ್ರೆ ಆ ಗೀತಾ ಕೊಡೋ ಕಷ್ಟಕ್ಕೆ ಕೊನೆನೇ ಇಲ್ಲ ಅಂತೀಯಾ? ಮೊದಲನೇ ಸೀನ್ ಈಗ ತಾನೇ ಓಪನ್ ಆಗಿದೆ, ಆಗ್ಲೇ ಕ್ಲೈಮ್ಯಾಕ್ಸ್ ಬಗ್ಗೆ ವಿಚಾರಿಸ್ತಿಲ್ಲಾಗಿರಿ. ನೀನು ಕೊಡೋ ಕಷ್ಟ ಹೀಗೆ ಕಂಟಿನ್ಯೂ ಆದರೆ ಕ್ಲೈಮ್ಯಾಕ್ಸಲ್ಲಿ ಇಡೀ ಕುಟುಂಬ ಸೂಸೈಡ್ ಮಾಡ್ಕೊಬೇಕಾಗುತ್ತೆ. ಅದು ಅವ್ರವ್ರ ಹಣೆ ಬರ. ವಿಜಿ, ಅಕಸ್ಮಾತ್ ಸೆಂಟ್ರಲ್ಲಿ ಅವಳು ಬದುಕ್ಬೇಕಂತ ಬಯಸ್ಬಿಟ್ರಪ್ಪ, ಆಗ? ಇರೋದು ಒಂದೇ ಅವಕಾಶ. ಎಲ್ರ ಮುಂದೆ ಸೋಲ್ಸಿದ ಗೀತಾ ಕಾಲೇಜಿಗೆ ಬಂದು ಕಣ್ಣೀರಾಗ್ತಾ ತಪ್ಪಾಯ್ತು ಅಂತ ನಮ್ಮ ಪಾದಕ್ಕೆ ಹಣೆ ಹಚ್ಚಿ ಅಳಬೇಕು. ಅವಳು ಕಣ್ಣೀರಲ್ಲಿ ನನ್ನ ಪಾದ ತೊಳಿಬೇಕು. ಅವಳೊಬ್ಳೇ ಅಲ್ಲ, ಅವಳು ಇಡೀ ಕುಟುಂಬ. ಆಮೇಲೆ ನನ್ನ ಮುಂದೆ ನೆಲ ನೋಡ್ಕೊಂಡು ನಡೀತೀನಿ ಅಂತ ಮಾತು ಕೊಟ್ಟು ಕೈ ಮುಗಿದ್ರೆ ಕ್ಷಮಿಸೋ ಚಾನ್ಸಸ್ ಇದೆ. ಅಲ್ಲಿ ತನಕ ಅವ್ರಿಗಿರೋಕ್ ಮನೆ ಇಲ್ಲ, ನೆಲೆ ಇಲ್ಲ, ಈ ಸಮಾಜದಲ್ಲಿ ಒಂದು ಬೆಲೆ ಇಲ್ಲ, ಇರೋಲ್ಲ. ಚರ್ಮ ಸುಲಿಯೋ ನೋವು ಸುಲಿದೇನೆ ಕೊಡ್ತಾ ಹೋಗ್ತೀನಿ. ಗೀತೆ, ನೀನು ಸೋತೆ. ಸರ್ ನನ್ನ ಮಾತು ಕೇಳಿ ಸರ್. ನೋಡಿ ಮಿಸ್ಟರ್, ನಮ್ಮ ಕೆಲಸ ಮುಗೀತು. ಹಾಗನ್ಬೇಡಿ ಸರ್. ಚಲ್ಪತಿ ಕಷ್ಟಕ್ಕೆ ಅವ್ನು ಬೆನ್ನಿಂದ ನಿಂತಿದ್ದಕ್ಕೆ ನಾನಿವತ್ತು ಹೆಂಡತಿ ಮಕ್ಕಳ ಜೊತೆ ಮನೆಯಿಂದ ಈಚೆ ನಿಲ್ಲೋಂಗಾಯ್ತು ಸರ್. ಅವನು ನನಗೆ ಮೋಸ ಮಾಡೋನಲ್ಲ ಸರ್. ದಯಮಾಡಿ ನಾನು ಅವ್ನಿಗೊಂದೇ ಒಂದು ಫೋನ್ ಮಾಡೋ ಅವಕಾಶ ಮಾಡಿಕೊಡಿ ಸರ್. ರೀ ಶ್ರೀನಿವಾಸ್, ನಾವು ಫೋನ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಎಲ್ಲ ಮುಗಿದ ಮೇಲೇನೆ ನಿಮ್ಮ ಹತ್ರ ಬಂದಿರೋದು. ಅವ್ರು ಸಿಗ್ತಾ ಇಲ್ಲ ರೀ. ಸರ್ ಒಂದೇ ಒಂದು ನಿಮಿಷ ಸರ್, ನಾನು ಒಂದೇ ಒಂದು ಸರಿ ಟ್ರೈ ಮಾಡಿಬಿಡ್ತೀನಿ ಪ್ಲೀಸ್. ಮಾಡ್ರಿ. ಒಟ್ಟಿನಲ್ಲಿ ನಮಗೆ ಬರಬೇಕಾದ ದುಡ್ಡು ಬಡ್ಡಿ ಸಮೇತ ಬಂದ್ರಾಯ್ತು ಅಷ್ಟೇ. The number you're calling is switched off right now. Please try later. The number you're calling is switched off right now. ಫೋನ್ ಸ್ವಿಚ್ ಆಫ್ ಬರ್ತಿದೆ ಸರ್. ಅದೇನ್ರಿ ನಾವು ಹೇಳಿದ್ದು. ಆತ ಫೋನ್ನ ನಿರಂತರವಾಗಿ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಅಲ್ಲ ಸರ್, ಅವ್ರ ಮನೆ ಹತ್ರ ಹೋದ್ರೆ ಅವ್ರು ಸಿಗ್ಬೋದಲ್ವಾ? ನಾನು ಆಗ್ಲಿಂದ ಹೇಳ್ತಿರೋದನ್ನ ನೀವು ಅರ್ಥನೇ ಮಾಡ್ಕೊಂತಿಲ್ಲ ಮೇಡಮ್. ಮನೆ ಖಾಲಿ ಮಾಡ್ಕೊಂಡು ತಲೆ ಮರ್ಸ್ಕೊಂಡು ಹೋಗಿದ್ದಾನೆ. ತಂಗೆವ್ವ, ಮನಸಾರ ನಿಂಗೆ ಜೈ ತಂಗೆವ್ವ ಅಂತ ಹೇಳ್ಬಿಡೋಣ ಅನಿಸ್ತಿದೆ. ಸಿಂಪ್ಲಿ ಸೂಪರ್ ಬ್ರಿಲಿಯಂಟ್ ನೀನು.
ಬಾವಜಿ ಇಷ್ಟು ಬೇಗ ವಿಜಯ್ ಏನಕ್ಕೆ ಮದುವೆ ಮಾಡ್ತೀಯ ಅಂತ ಕೇಳಿದಕ್ಕೆ ಇಲ್ಲ ಇಲ್ಲ ಒಂದು ಜಾತಕದಲ್ಲಿ ಗಂಡಾಂತರ ಇದೆ, ಇದು ಅವನು ಒಳ್ಳೇದಕ್ಕೆ ಮಾಡ್ತಿದ್ದೀನಿ ಅಂತ ಮಾತು ಚೇಂಜ್ ಮಾಡಿದ್ಯಲ್ಲ. ಜೈ ಮಕ್ಕಳಮ್ಮ. ತಂಗೆವ, ಗಂಡಾಂತರ ಇರೋದು ವಿಜಯ್ಗಲ್ಲ. ಅಣ್ಣ, ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಂಡ್ರೆ ತಾನೆ ಮತ್ತೊಬ್ಬರನ್ನ ನಾವು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ. ಅದು ನಿಜ. ಆದರೆ ಬಾವಜಿ ಒಂದೇ ಒಂದು ಮಾತು ಎದುರಾಡದೆ, ಗಂಡಾಂತರ ಇದ್ರೆ ಪುರೋಹಿತರನ್ನು ಕರೆಸಿ ಶಾಂತಿ ಮಾಡಿಸ್ಬೇಕು ಅನ್ನೋ ಆತಂಕ ತೋರಿಸಿದೆ. ನೀನು ಹೇಳೋದಕ್ಕೆಲ್ಲ ತಲೆ ಆಡಿಸಿದ್ರಲ್ಲ, ನಿನ್ನ ಮಾತು ಭಾರಿ ನಡೆಯುತ್ತೆ ತಂಗೆಮ್ಮ. ನಂಬಿಕೆ ಅಲ್ಲ? ನಂಬಿಕೆ ಅನ್ನೋದು ನಂಬಿಕೆ ಉಳಿಸ್ಕೊಂಡವ್ರ ಪಾಲಿಗೆ ಸದಾ ಸಿಗೋ ವರ. ಒಪ್ತೇನೆ ತಂಗೆವ್ವ, ಆದರೆ ನೀನು ಹೇಳೋ ಸುಳ್ಳು ಕೂಡ ಕಾಪಾಡಬೇಕಾಗಿರೋದು ಜೀವನನೇ. ಆದರೆ ಇದು ನಿನ್ನ ಜೀವನ ಆಗಿರೋದ್ರಿಂದ ಎಲ್ಲೋ ಇದು ಸ್ವಾರ್ಥ ಅನಿಸ್ಕೊಳ್ಳಲ್ವಾ? ನಿನಗಿದ್ರಿಂದ ಏನಾದರೂ ಪ್ರಾಬ್ಲಮ್ಮಾ? ಇಲ್ಲಪ್ಪ. ಆದರೆ ಪ್ರಾಬ್ಲಮ್ನ ನೀನು ನೋಡ್ತಿರೋ ದೃಷ್ಟಿಕೋನ ಬೇರೆ ಆಗಿರಬೇಕಿತ್ತು ಅನ್ನೋದು ನನ್ನ ಆಲೋಚನೆ. ಅಂದರೆ ಈಗ ಸಮಸ್ಯೆ ಬರ್ತಿರೋದು ಗೀತಾಳ ಕಡೆಯಿಂದ ಅಂತ ನಿಂಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಆದರೂ ನೀನು ಅವಳನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಿಲ್ಲ. ಅಲ್ಲಿ ನಗ್ತಾ ನಗ್ತಾ ಮಾತಾಡಿ ಇಲ್ಲಿ ವಿಜಯ್ ಮದುವೆ ಮಾಡಿ ಎಲ್ಲ ಕ್ಲಿಯರ್ ಮಾಡೋಣ ಅಂತ ಹೋಗ್ತಾ ಇದೆಯಾ? ಹೌದು. ಯಾರೋ ತಡೆ ಆಗ್ತಾರಂತಂದರೆ ಅವ್ರನ್ನ ನಿವಾರಿಸೋದು ಬಿಟ್ಟು ನಮ್ಮ ಫ್ಯಾಮಿಲಿ ನಡೆ ಯಾಕೆ ಬದಲಾಯಿಸಬೇಕು ಅನ್ನೋದು ನನ್ನ ಪ್ಯೂರ್ ಪ್ರಶ್ನೆ. ಯಾಕೆಂದರೆ ತಂಗೆವ, ನೀನು ಮನಸ್ಸು ಮಾಡಿದ್ರೆ ಗೀತಾಳ ಕತೆ ಮುಗಿಸೋದು ದೊಡ್ಡ ವಿಷಯ ಏನಲ್ಲ. ಕಣ್ಮಣಿ, ಕರೆದಷ್ಟು ಗುಂಪು ಕೆರೆದಷ್ಟು ಗಾಯ ಅನ್ನೋದನ್ನು ನಾವು ಮರಿಬಾರ್ದು. ತೊಂದರೆ ಅನ್ನೋದನ್ನು ತಡ್ಕೊಂಡಷ್ಟು ಅದು ನಾಳೆ ಏನು ಮಾಡುತ್ತೋ, ಯಾವ ದಾರಿಲಿ ಬರುತ್ತೋ ಅನ್ನೋ ಚಿಂತೆಯಲ್ಲಿ ಮನಸ್ಸು ಹಾಳಾಗುತ್ತೆ. ಅದ್ರ ಬದಲು ಅದ್ರ ದಾರಿಯಿಂದ ಡಿವೇಟ್ ಆಗೋ ಮಾರ್ಗ ಇರುವಾಗ ಆ ಕಡೆ ಹೋದರೆ ತೊಂದರೆನೂ ಸರಿಯುತ್ತೆ, ಸಮಸ್ಯೆನೂ ಸುಳಿಯಲ್ಲ. ಕೆಸರು ಅಂತ ಗೊತ್ತಿದ್ದು ಕಾಲು ಕೆರ್ಕೊಂಡು ಜಗಳಕ್ಕೆ ಹೋದರೆ ಮಣ್ಣಾಗೋದು ನಮ್ಮ ಮೈ. ಏನು ಲೆಕ್ಕಾಚಾರ ತಂಗೆವ, ಇದಕ್ಕೆ ಹೇಳಿದ್ದು ನೀನು ಸಿಕ್ಕಾಪಟ್ಟೆ ಬ್ರಿಲಿಯಂಟು ಅಂತ. ನಿನ್ನ ಈ ಬುದ್ಧಿ ನಿನ್ನ ಮಗ ವಿಜಯಕುಮಾರನಿಗೂ ಬಂದಿದ್ರೆ ಈ ಗೀತಾ ಅನ್ನೋ ಸಮಸ್ಯೆನೇ ಇಡ್ತಿರ್ಲಿಲ್ಲ ತಂಗೆವ. ನನ್ನ ವಿಜಯ್ ಇನ್ನು ಅವಳ ಹತ್ರ ಹೋಗೋದಿಲ್ಲ, ಅವಳಿಗೆ ಮುಖಾಮುಖಿ ಆಗೋದಿಲ್ಲ, ಆಗಬಾರ್ದು. ಇದ್ದ ಅಡ್ರೆಸ್ಸಲ್ಲಿ ಅವನಿಲ್ಲ, ಈಗಿರೋ ಅಡ್ರೆಸ್ ನಮಗೆ ಗೊತ್ತಿಲ್ಲ. ಅಂದಮೇಲೆ ನಮಗೆ ಗೊತ್ತಿರೋ ಅಡ್ರೆಸ್ಗೆ ಬಂದು ನಮಗೆ ಬೇಕಾಗಿರೋ ತೊಗೊಂಡು ಹೋಗ್ಬೇಕು ತಾನೆ? ಇದ್ಯಾವುದೇ ವಿಚಾರ ನನಗೆ ಗೊತ್ತಿಲ್ಲ ಸರ್. ಚಲಪತಿ ಈ ಥರ ದ್ರೋಹ ಮಾಡ್ತಾನೆ ಅಂತ ನಾನು ಎಣಿಸಿರ್ಲಿಲ್ಲ ಸರ್. ಗೊತ್ತಿಲ್ಲದೆ ನಂಬಿದ್ರಿ, ಈಗ ನಂಬಿದ್ದಕ್ಕೆ ಅನುಭವಿಸ್ಬೇಕು ಅಷ್ಟೇ ಸರ್. ಅಲ್ಲ ಸರ್, ನಾವು ಈ ಕಷ್ಟದಿಂದ ಹೇಗೆ ಈಚೆ ಬರಬೇಕು ಅನ್ನೋದಾದರೂ ಹೇಳಿ ಸರ್. ನೋಟಿಸ್ನ ನಿಮ್ಮ ಕೈಗಿಟ್ನಲ್ಲ ಸ್ವಾಮಿ, ಅದ್ರ ಪ್ರಕಾರ ಇನ್ನೊಂದು ವಾರ ಟೈಮ್ ಇದೆ. ಅಷ್ಟರಲ್ಲಿ ಬ್ಯಾಂಕ್ಗೆ ಬಂದು 25 ಲಕ್ಷ ಮತ್ತು ಬಾಕಿ ಇರೋ ಬಡ್ಡಿನ ಕಟ್ಟಿ ಮನೆ ಉಳಿಸ್ಕೊಳ್ಳಿ. ಇಲ್ಲ ಅಂದ್ರೆ ಹರಾಜ್ನಲ್ಲಿ ಮನೆ ಮಾರ್ತೀವಿ. ಆ ಬಂದ ಹಣದಲ್ಲಿ ನಮ್ಮ ಸಾಲ ಮುಡ್ಕೊಂಡು ಮಿಕ್ಕಿದ ಹಣನ ನಿಮ್ಮ ಅಕೌಂಟ್ ಹಾಕ್ತೀವಿ.